ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೀ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 24ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಂತಃಸುಖ ಅಂತಂದ್ರೆ ಅರ್ಥ ಏನು ಅದರ ಬಗ್ಗೆ ತಿಳ್ಕೊಂಡ್ವಿ. ಅಂತಃಸುಖ ಅಂತಂದ್ರೆ ಅಂತಃಕರಣ, ಅದರ ಬಗ್ಗೆ ಹೇಳ್ತಾ ಇರೋದಲ್ಲ, ನಮ್ಮ ಆಂತರ್ಯದಲ್ಲಿ ಸ್ಥಿತನಾಗಿರುವಂತ ಭಗವಂತನ ಬಗ್ಗೆ ಮಾತಾಡ್ತಾ ಇರೋದು ಅಂತ. ಯಾವ ಮನುಷ್ಯ ಹೊರಗಡೆ ಇರುವಂತ ವಿಷಯಗಳು ಭೋಗಗಳು ಇದೆಯಲ್ಲ ಅದನ್ನ ಅಂದ್ರೆ ಸಾಂಸಾರಿಕ ಸುಖ ಅಂತ ನಾವು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ. ಅದನ್ನ ಒಂದು ಕನಸಿನ ಹಾಗೆ ಅದು ಅನಿತ್ಯ ಅಂತ ತಿಳ್ಕೊಂಡ ಕಾರಣ ಅವನು ಅದನ್ನ ಸುಖ ಅಂತ ತಿಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಅವನು ಗೊತ್ತಿರುತ್ತದು ಕನಸು ಕಂಡ ಹಾಗೆ ಅದು ಅಂತ. ಕನಸಿಂದ ಎದ್ದ ಮೇಲೆ ಅದ್ರದ್ದು ಏನು ನಮಗೆ ಪ್ರಯೋಜನ ಇಲ್ಲ ಅಲ್ವಾ. ಸುಖ ಅನ್ನೋದು ಕ್ಷಣಿಕ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಅಂತಸ್ಥಿತನಾದಂತಹ ಭಗವಂತನಲ್ಲೇ ನಿಜವಾದ ಸುಖ ಇರೋದು ಅನ್ನೋದು ಗೊತ್ತಾಗಿ ಅವನಲ್ಲೇ ಸುಖಿಸ್ತಾನಲ್ಲ, ಅಂಥವನನ್ನು ಅಂತಃಸುಖ ಅಂತ ಹೇಳಿರೋದು ಅಂತ ಅರ್ಥ ಮಾಡ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದ್ರೆ, ಅಂತರಾರಾಮಃ ಅಂತ ಹೇಳಿದಾರಲ್ಲ ಅದರ ಅರ್ಥ ಏನು ಅಂತ. ಈಗ ಅಂತಃಸುಖ ಅಂದ್ರೆ ಅರ್ಥ ಆಯ್ತಲ್ವಾ. ಈಗ ಅಂತರಾರಾಮಃ ಅಂದ್ರೆ ಅರ್ಥ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಯಾರು ಹೊರಗಡೆ ಇರುವಂತಹ ವಿಷಯ ಭೋಗಗಳಲ್ಲಿ ಅಸ್ತಿತ್ವ ಮತ್ತೆ ಸುಖ ಬುದ್ಧಿ ಇಲ್ಲದೆ ಇರುವ ಕಾರಣದಿಂದ, ಅಂದ್ರೆ ಹೊರಗಡೆ ಇರುವಂಥ ವಿಷಯ ಭೋಗಗಳಿಗೆ ಅಸ್ತಿತ್ವನೇ ಇಲ್ಲ, ಅದು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಆಮೇಲೆ ಸುಖನೂ ಇಲ್ಲ ಅನ್ನೋದು ಯಾರಿಗೆ ಗೊತ್ತಾಗಿರುತ್ತೋ ಅದರಿಂದ ಏನಾಗಿರುತ್ತೆ, ಅದರಲ್ಲಿ ಅವನು ರಮಿಸೋದಿಲ್ಲ. ಅಂದರೆ ಅದರಲ್ಲಿ ಅವನು ಮುಳುಗಿರೋದಿಲ್ಲ, ಯಾಕಂದರೆ ಅವೆಲ್ಲ ಕ್ಷಣಿಕ ಅನ್ನೋದು ಗೊತ್ತಾಗಿರುತ್ತೆ. ಅದರಲ್ಲಿ ಎಲ್ಲ ಅವನು ಆಸಕ್ತಿ ರಹಿತನಾಗಿ ಬರೀ ಅವನು ಪರಮಾತ್ಮನಲ್ಲಿ ಮಾತ್ರ ರಮಮಾಣನಾಗ್ತಾನೋ, ಆ ಪರಮಾತ್ಮನಲ್ಲೇ ರಮಿಸ್ತಾ ಇರ್ತಾನೋ. ಅಂದರೆ ಅರ್ಥ ಏನು, ಆ ಭಗವಂತನನ್ನೇ ನಿರಂತರವಾಗಿ ಅಭಿನ್ನ ಭಾವದಿಂದ ಬೇರೆ ಯಾವುದೇ ಅವನ ಮನಸ್ಸಲ್ಲಿ ಯೋಚನೆಗಳಿರೋದಿಲ್ಲ, ಯಾವುದ್ರ ಬಗ್ಗೆನೂ ಅವನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಬರೀ ಎಲ್ಲ ಕಡೆ ಭಗವಂತನನ್ನೇ ಕಾಣ್ತಾನೆ, ಭಗವಂತನ ಬಗ್ಗೆನೇ ಚಿಂತನೆ ಮಾಡ್ತಾನೆ, ಭಗವಂತನನ್ನೇ ತನ್ನ ಹೃದಯದಲ್ಲಿ ಇಟ್ಕೊಂಡು ಅವನ ಬಗ್ಗೆನೇ ಅವನು ಸದಾ ಮನನ ಚಿಂತನೆ ಈ ಸ್ಮರಣೆ ಎಲ್ಲ ಮಾಡ್ತಿರ್ತಾನಲ್ಲ, ಅವನನ್ನ ಅಂತರಾರಾಮಃ ಅಂತ ಕರೆಯುವಂಥದ್ದು. ಈಗ ಇದು ಅರ್ಥ ಆಗಬೇಕು ಅಂತಂದರೆ ಎಕ್ಸಾಂಪಲ್ ನೋಡೋಣ. ಇದು ನಾನು ಅರ್ಥ ಮಾಡ್ಕೊಂಡಿರುವಂಥ ರೀತಿ. ಯಾಕೆಂದರೆ ಭಗವಂತನ ಭಕ್ತರಿರ್ತಾರಲ್ಲ, ಅವ್ರ ಎಕ್ಸಾಂಪಲ್ ತಗೊಂಡಾಗ ಅವ್ರು ಹೇಗೆ ಅದನ್ನು ಅನುಭವಿಸ್ತಾ ಇದ್ರು ಅಥವಾ ಯಾವ ರೀತಿ ಅದನ್ನು ಮಾಡ್ತಿದ್ರು ಅಂತ ನೋಡಿದಾಗ ನಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಎಕ್ಸಾಂಪಲ್ಗೆ ಪುರಂದರದಾಸರನ್ನು ತಗೊಂಡಾಗ ಅವ್ರು ಹೇಗಿದ್ರು, ತುಂಬ ಜಿಪುಣ, ಒಂದು ಕಾಸು ಬಿಡ್ತಾ ಇರಲಿಲ್ಲ, ಅಷ್ಟು ಜಿಪುಣ ಅವರು. ಅಂದರೆ ವ್ಯಾಪಾರಸ್ಥ ಆಗಿದ್ರು, ಅಂದರೆ ಒಬ್ರಿಗೊಂದು ಬಿಡುಗಾಸು ಕೊಡ್ತಾ ಇರಲಿಲ್ಲ. ತಾವು ವ್ಯಾಪಾರ ಮಾಡ್ತಿದ್ರಲ್ಲ, ಅಲ್ಲಿ ಒಂದೇ ಒಂದು ಕಾಸನ್ನು ಕೂಡ ಕಡಿಮೆ ಮಾಡಿಕೊಂಡು ಅವರು ವ್ಯಾಪಾರ ಮಾಡ್ತಿರ್ಲಿಲ್ಲ. ಅಂದರೆ ಅಷ್ಟೊಂದು ಜಿಪುಣ, ಅಂದರೆ ಆ ವಿಷಯ ವಸ್ತುಗಳಲ್ಲಿ ಅವ್ರಿಗೆ ಅಷ್ಟು ಅಟ್ಯಾಚ್ಮೆಂಟ್ ಇತ್ತು, ಅದು ಸುಖಕ್ಕೆ ಕಾರಣ ಅಂತ ಅವ್ರ ಮನಸ್ಸಲ್ಲಿ ಇತ್ತು. ಅದರಿಂದ ಇದೆಲ್ಲ ನಾನೇ ಇಟ್ಕೋಬೇಕು ಅನ್ನೋದು ಇತ್ತು. ಮತ್ತು ಅವರು ಯಾರಿಗೂ ದಾನ ಧರ್ಮಗಳನ್ನು ಮಾಡ್ತಾ ಇರಲಿಲ್ಲ, ಅಷ್ಟು ಜಿಪುಣತನ ಇತ್ತು. ಅಂದರೆ ಏನು, ಆ ವಿಷಯ ವಸ್ತುಗಳಲ್ಲಿ ಅಷ್ಟು ಅಟ್ಯಾಚ್ಮೆಂಟು, ಅದರಿಂದ ನಾವು ಸುಖವಾಗಿರ್ತೀವಿ ಅನ್ನೋದು ಅವ್ರ ಮನಸ್ಸಲ್ಲಿತ್ತು. ಆದರೆ ಯಾವಾಗ ಒಂದು ಸರಿ ಅವರಿಗೆ ಭಗವಂತನ ಕಡೆ ಆಸಕ್ತಿ ಹೋಯ್ತೋ, ಅವರಿಗೆ ವಿಷಯಗಳು ಗೊತ್ತಾಯ್ತೋ, ಅವಾಗೇನಾಯಿತು, ಈ ಭೋಗ ವಸ್ತುಗಳಲ್ಲಿ ಏನೂ ಇಲ್ಲ, ಸುಖನೂ ಇಲ್ಲ, ಅಸ್ತಿತ್ವನೂ ಇಲ್ಲ ಅದಕ್ಕೆ ಅನ್ನೋದೆಲ್ಲ ಯಾವಾಗ ಗೊತ್ತಾಯ್ತೋ, ಇವೆಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಕನಸಿನ ಹಾಗೆ ಅಂತೆಲ್ಲ ವಿಷಯಗಳು ಯಾವಾಗ ಗೊತ್ತಾಯ್ತೋ ಅದನ್ನೆಲ್ಲ ಅವರು ಬಿಟ್ಬಿಟ್ರು. ಈಗ ನಿಜವಾದ ಸಂತೋಷ ಸುಖನೇ ಅದರಲ್ಲಿ ಇಲ್ಲ ಅಂತಂದಮೇಲೆ ಅದನ್ನ ಇಟ್ಕೊಂಡು ಏನು ಮಾಡೋದು ಅಲ್ವಾ. ಈ ಒಂದು ಶರೀರ ಪೋಷಣೆಗೆ ಏನು ಬೇಕೋ ಅದನ್ನು ಪ್ರತಿನಿತ್ಯ ಅವರು ದುಡ್ಕೊಳ್ತಿದ್ರು, ಏನು ಸಿಗ್ತಾ ಇತ್ತೋ ಅದರಲ್ಲಿ ಸಂತೋಷವಾಗಿರ್ತಿದ್ರು. ಅಷ್ಟೆಲ್ಲ ಆಸ್ತಿ ಪಾಸ್ತಿ ಹಣ ಸಂಪತ್ತು ಎಲ್ಲ ಒಂದೇ ಕ್ಷಣದಲ್ಲಿ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಮನೆ ಬಿಟ್ಟೇ ಹೊರಟೋಗ್ತಾರೆ, ಆಸ್ತಿ ಪಾಸ್ತಿಯನ್ನು ಬಿಟ್ಟು ಹೊರಟೋಗ್ತಾರೆ. ಅಂದರೆ ಆ ರೀತಿಯ ಒಂದು ವೈರಾಗ್ಯ ಭಾವ ನಮ್ಮಲ್ಲಿ ಬಂದ್ಬಿಡುತ್ತೆ ಯಾವಾಗ ತತ್ವದಿಂದ ನಾವು ಆ ವಿಷಯವನ್ನು ತಿಳ್ಕೊಂಡಾಗ. ಇದರಲ್ಲಿ ಯಾವುದ್ರಲ್ಲೂ
ಏನೂ ಇಲ್ಲ ಅಂತ ಗೊತ್ತಾಗಿ ಭಗವಂತನೇ ಎಲ್ಲ ಕಡೆ ಇರೋದು. ಅವನಲ್ಲಿ ನಾವು ಇದ್ದಾಗ ಮಾತ್ರ ನಮಗೆ ನಿಜವಾದ ಆನಂದ, ಸುಖ ಅನ್ನೋದು ಸಿಗುತ್ತೆ ಅಂತ ಗೊತ್ತಾಯ್ತು ಅವ್ರಿಗೆ. ಎಲ್ಲವನ್ನ ಬಿಟ್ಟು ಹೊರ್ಟೋಗ್ತಾರೆ. ಇನ್ನೂ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ತುಳಸಿದಾಸರು. ಅವ್ರಿಗೆ ಹೆಂಡತಿಯಲ್ಲಿ ಎಷ್ಟು ವ್ಯಾಮೋಹ ಇತ್ತು, ಅವಳ ಬಗ್ಗೆ ಎಷ್ಟು ಅಟ್ಯಾಚ್ಮೆಂಟ್ ಇತ್ತು ಅಂತಂದರೆ ಅವಳನ್ನು ಬಿಟ್ಟು ಇರ್ತಾ ಇರಲಿಲ್ಲ. ಅವಳು ಒಂದು ಸರಿ ತನ್ನ ತಾಯಿ ಮನೆಗೆ ಹೋಗಿರ್ತಾಳೆ. ತುಂಬ ಪ್ರವಾಹ, ಅಷ್ಟು ಮಳೆ ಬಂದು ಪ್ರವಾಹ ಕೊಚ್ಕೊಂಡು ಹೋಗ್ತಾ ಇದೆ. ಅಂಥ ನದಿ ನೀರನ್ನು ಅವರು ಈಜಿ ದಾಟ್ಕೊಂಡು ಹೋಗ್ತಾರೆ, ಹೆಂಡತಿಯನ್ನು ಬಿಟ್ಟಿರೋದಕ್ಕಾಗದೆ. ಅಂದರೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರುತ್ತೆ, ಅದರಲ್ಲಿ ಸುಖ ಇದೆ ಅಂತ ಅವ್ರು ತಿಳ್ಕೊಂಡಿರ್ತಾರೆ. ಆದರೆ ಯಾವಾಗ ಅವರಿಗೆ ಜ್ಞಾನೋದಯವಾಗುತ್ತೋ ಆಗ ಭಗವಂತನನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಶಾಶ್ವತವಾಗಿರುವಂಥದ್ದಲ್ಲ, ಮತ್ತು ಶಾಶ್ವತವಾದಂಥ ಸುಖವನ್ನು ಕೊಡುವಂಥದ್ದಲ್ಲ. ಅಂದರೆ ಅವರು ಭ್ರಮೆಯಿಂದ ಹೊರಗಡೆ ಬಂದರು, ಅಂದರೆ ನಿದ್ರಾವಸ್ಥೆಯಿಂದ ಅವರು ಎಚ್ಚರಗೊಂಡ್ರು ಅಂತ ಅರ್ಥ. ಈ ರೀತಿ ಯಾವಾಗ ಒಬ್ಬ ಮನುಷ್ಯನಿಗೆ ಅದರ ಅನುಭವ ಆಗಿಬಿಡುತ್ತೋ, ಇದರಲ್ಲಿ ಏನೂ ಇಲ್ಲ ಅನ್ನುವಂಥ ಅರಿವು ಯಾವಾಗ ಬಂದುಬಿಡುತ್ತೋ ಆವಾಗ ಅವರು ಅದನ್ನು ಆರಾಮಾಗಿ ಬಿಡ್ಬೋದು. ಅದರಲ್ಲಿ ಅವ್ರಿಗೆ ವೈರಾಗ್ಯ ಅನ್ನೋದು ಬಂದ್ಬಿಡುತ್ತೆ. ಆ ರೀತಿ ವೈರಾಗ್ಯ ಬಂದು ಭಗವಂತನಲ್ಲೇ ರಮಿಸ್ತಾ ಇರ್ತಾನೋ ಅಂಥವನ ಬಗ್ಗೆ ಇಲ್ಲಿ ಅಂತರಾರಾಮಃ ಅಂತ ಹೇಳುವಂಥದ್ದು ಅಂತ ಇದರ ಅರ್ಥ. ಈ ಎರಡೂ ಎಕ್ಸಾಂಪಲ್ಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಾಗ ಸುಖ, ಅಂತರಾರಾಮ ಅಂದರೆ ಏನು ಅರ್ಥ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಭಕ್ತರ ಚರಿತ್ರೆಗಳನ್ನು ನಾವು ಯಾಕೆ ಓದಬೇಕು, ತಿಳ್ಕೋಬೇಕು ಅಂತಂದರೆ ಅವರು ಪ್ರಾಕ್ಟಿಕಲ್ ಆಗಿ ನಮಗೆ ಮಾಡಿ ತೋರಿಸಿದ್ದಾರೆ, ಈ ರೀತಿ ಆದರೆ ಈ ರೀತಿ ಆಗುತ್ತೆ ಅಂತಂದ್ಬಿಟ್ಟು. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಇದೆಲ್ಲ ನಮಗೆ ಶ್ರೀಮದ್ ಭಾಗವತದಲ್ಲೂ ಕೂಡ ಬೇಕಾದಷ್ಟು ಸಿಗುತ್ತೆ ಈ ಥರ ಎಕ್ಸಾಂಪಲ್ಗಳು. ಸೊ ಅದರಿಂದನೇ ಭಗವದ್ಗೀತೆಯ ಜೊತೆ ಭಾಗವತವನ್ನು ಕೂಡ ನಾವು ಅಧ್ಯಯನ ಮಾಡೋದು ಒಳ್ಳೆಯದು. ಯಾಕೆಂದರೆ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ನಮಗೆ ಮಾಡಿ ತೋರಿಸಿರ್ತಾರೆ. ಇದು ಥಿಯರಿ ಆದರೆ ಅದು ಪ್ರಾಕ್ಟಿಕಲ್ ಅಂತ ನಾವು ತಿಳ್ಕೊಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.